ಶಕ್ತಿ ಸೂತ್ರ ಏನು ಹೇಳುತ್ತಪ್ಪ ಅಂದರೆ, ಮನುಷ್ಯ ವಯಸ್ಸಾದಾಗ ವೀಕ್ನೆಸ್ ಬರಬಾರ್ದು, ವೀಕ್ ಆಗಬಾರ್ದು. ಮನುಷ್ಯ ವಯಸ್ಸಾದಂಗೆಲ್ಲ ಶಕ್ತಿ ಜಾಸ್ತಿ ಆಗಬೇಕು. ಇದನ್ನು ಶಕ್ತಿ ಸೂತ್ರ ಹೇಳ್ಕೊಡುತ್ತೆ. ಈಗ ನಾವು ಬಹಳಷ್ಟು ಜನನ ಅಬ್ಸರ್ವ್ ಮಾಡಿ ನೋಡಿದಾಗ ಕೆಲವರಿಗೆ ವಯಸ್ಸಾದಂಗೆಲ್ಲ ಶಕ್ತಿ ಕಡಿಮೆ ಆಗ್ತಾಯಿದೆ, ವೀಕ್ನೆಸ್ ಜಾಸ್ತಿ ಆಗ್ತಾಯಿದೆ. ಅಂಥವ್ರಿಗೆ ನಾನು ಇದು ವಿಡಿಯೋ ಮಾಡಿದ್ದೀನಿ. ಮನುಷ್ಯ ವಯಸ್ಸಾದಂಗೆಲ್ಲ ಶಕ್ತಿ ಕಡಿಮೆ ಆಗ್ತಾಯಿದೆ, ವೀಕ್ನೆಸ್ ಬರ್ತಾಯಿದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ಶಕ್ತಿ ನಾಶ ಮಾಡ್ಕೊತಾ ಇರೋದೇ ಕಾರಣ. ಶಕ್ತಿ ನಾಶ ಮಾಡಿಕೊಂಡು ಜೀವನ ಮಾಡ್ತಾ ಇರೋದೇ ಕಾರಣ. ಸಪ್ತಧಾತುಗಳು ನಾಶ ಮಾಡಿಕೊಂಡು ಜೀವನ ಮಾಡ್ತಾ ಇರೋದೇ ಕಾರಣ. ಪಂಚೇಂದ್ರಿಯಗಳನ್ನು ಅಶುದ್ಧವಾಗಿಟ್ಕೊಂಡು ಜೀವನ ಮಾಡ್ತಾ ಇರೋದೇ ಕಾರಣ. ವೀಕ್ನೆಸ್ ಯಾಕೆ ಬರುತ್ತಪ್ಪ ಅಂದರೆ, ಪಂಚೇಂದ್ರಿಯಗಳ ಅಶುದ್ಧತೆಯಿಂದ ವೀಕ್ನೆಸ್ ಬರುತ್ತೆ. ಕೆಟ್ಟ ಪಂಚೇಂದ್ರಿಯಗಳು ಕೆಟ್ಟ ಆಲೋಚನೆಗಳನ್ನು ಬರಂಗೆ ಮಾಡ್ತವೆ. ಕೆಟ್ಟ ಆಲೋಚನೆಗಳು ಶಕ್ತಿ ನಾಶ ಆಗಂಗೆ ಮಾಡ್ತವೆ. ಜೀವನ ಪರ್ಯಂತ ಮನುಷ್ಯ ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಕೇಳಬಾರ್ದು, ಕೆಟ್ಟದ್ದನ್ನು ಮಾತಾಡಬಾರ್ದು, ಕೆಟ್ಟದ್ದನ್ನು ತಿನ್ನಬಾರ್ದು, ಕೆಟ್ಟದ್ದನ್ನು ಮುಟ್ಟಬಾರ್ದು, ಕೆಟ್ಟದ್ದು ಅನ್ನೋದು ಯಾವುದು ಮಾಡಬಾರ್ದು. ಆಗ ಮನುಷ್ಯನಲ್ಲಿ ಶಕ್ತಿ ನಾಶ ಆಗೋದಿಲ್ಲ. ಕೆಟ್ಟದ್ದೇನು ಮಾಡುತ್ತಪ್ಪ ಅಂದರೆ, ಸಪ್ತಧಾತುಗಳನ್ನು ನಾಶ ಮಾಡಿಬಿಡುತ್ತೆ. ರಕ್ತ ನಾಶ ಆಗುತ್ತೆ, ಮೂಳೆ ನಾಶ ಆಗುತ್ತೆ, ಮಾಂಸ ನಾಶ ಆಗಿಬಿಡುತ್ತೆ. ಪಂಚೇಂದ್ರಿಯಗಳನ್ನು ಶುದ್ಧವಾಗಿ ಇಟ್ಕೋಬೇಕು. ಯಾಕಂದರೆ ಪಂಚೇಂದ್ರಿಯಗಳು ಅಂಗಾಂಗಗಳಿಗೆ ಕೆಲಸ ಕೊಡ್ತವೆ. ಒಂದು ಹೃದಯ, ಕಿಡ್ನಿ, ಲಿವರು, ಲಂಗ್ಸು ಇವೆಲ್ಲ ಯಾವ ರೀತಿ ಕೆಲಸ ಮಾಡ್ತವೆ ಅಂತಂದರೆ, ಪಂಚೇಂದ್ರಿಯಗಳು ಹೆಂಗೆ ಹೇಳ್ತಾವೋ ಹಂಗೆ ಕೆಲಸ ಮಾಡ್ತವೆ. ಅದಕ್ಕೋಸ್ಕರ ಪಂಚೇಂದ್ರಿಯಗಳನ್ನು ಶುದ್ಧವಾಗಿಟ್ಕೋಬೇಕು. ಈಗ ಮನುಷ್ಯನಿಗೆ ಜಾಲಿ ಲೈಫು ಜಾಲಿಯಾಗಿರಬೇಕು ಅಂತ ಹೇಳ್ತಾರೆ. ಅವರು ಜಾಲಿ ಅಂತ ಯಾವುದಕ್ಕಂತಾರೆ ಅಂದರೆ, ಸಪ್ತಧಾತುಗಳನ್ನ ನಾಶ ಮಾಡ್ಕೊಳೋದಕ್ಕೆ ಜಾಲಿ ಅಂತ ಕರೀತಾರೆ. ರಕ್ತ ನಾಶ ಆಗಬೇಕು, ಮಾಂಸಖಂಡಗಳು ನಾಶ ಆಗಬೇಕು, ಮೂಳೆ ನಾಶ ಆಗಬೇಕು, ಮಜ್ಜೆ ನಾಶ ಆಗಬೇಕು, ವೀರ್ಯ ನಾಶ ಆಗಬೇಕು, ಲಾಲಾರಸ ನಾಶ ಆಗಬೇಕು. ಇದಕ್ಕೆ ಅವರು ಜಾಲಿ ಅಂತಾರೆ. ನಮ್ಮ ದೇಹದಲ್ಲಿ ಮೆದುಳು ಮಾಂಸಖಂಡಗಳ ರೂಪದಲ್ಲಿರುತ್ತೆ, ಮೆದುಳು ಮೂಳೆ ರೂಪದಲ್ಲಿರುತ್ತೆ. ಇಡೀ ನಮ್ಮ ದೇಹನೇ ಮೆದುಳು, ಎಲ್ಲ ಮೆದುಳಿನ ಭಾಗಗಳು. ರಕ್ತ ಕೂಡ ನಮ್ಮ ಮೆದುಳೆ, ಮಾಂಸ ಕೂಡ ನಮ್ಮ ಮೆದುಳೆ, ಮೂಳೆ ಕೂಡ ನಮ್ಮ ಮೆದುಳೆ, ವೀರ್ಯ ಕೂಡ ನಮ್ಮ ಮೆದುಳೆ, ಲಾಲಾರಸ ಕೂಡ ನಮ್ಮ ಮೆದುಳೆ, ಕೊಬ್ಬು ಕೂಡ ನಮ್ಮ ಮೆದುಳೆ, ಎಲ್ಲ ಮೆದುಳೇ ಎಲ್ಲ ಕಂಪ್ಲೀಟ್ ನಮ್ಮ ಬಾಡಿ. ಇದಕ್ಕೆ ನೀವು ರೀಸೈಕಲ್ ಥಿಯರಿ, ರೀಅಬ್ಸಾರ್ಪ್ಷನ್ ಥಿಯರಿ ನಾನು ಹೇಳಿದ್ದೀನಿ, ಅದನ್ನು ಕೇಳಿದರೆ ನಿಮಗೆ ಅರ್ಥ ಆಗುತ್ತೆ. ಶಕ್ತಿ ಸೂತ್ರದಲ್ಲಿ ಇದನ್ನು ವಿವರವಾಗಿ ಹೇಳಲಾಗಿದೆ. ಆ ವಿವರಣೆ ಈಗ ಬೇಡ. ಮೆದುಳೇ ಎಲ್ಲ, ಇಡೀ ದೇಹನೇ ಮೆದುಳು. ನಾವು ಗಿಡ ಮರಗಳಿಗೆ ಹೆಂಗೆ ಗೊಬ್ಬರ ನೀರು ಹಾಕ್ತೀವಿ, ಹಂಗೆ ಈ ಮೆದುಳಿಗೂ ಕೂಡ ಗೊಬ್ಬರ ನೀರು ಹಾಕ್ತೀವಿ. ನಮ್ಮದು ಇನ್ವರ್ಟೆಡ್ ಟ್ರೀ, ನಮ್ಮ ಮೆದುಳೇ ಬೇರು. ನಾವೇನು ಮಾಡ್ತಾಯಿದ್ದೀವಿ ತಪ್ಪು ಕೆಲಸ ಅಂತಂದರೆ, ಸಪ್ತಧಾತುಗಳನ್ನು ನಾಶ ಮಾಡ್ಕೊತೀವಿ. ಸಪ್ತಧಾತುಗಳು ನಾಶ ಆದರೆ ಬ್ರೈನ್ ನಾಶ ಆಗುತ್ತೆ, ಬ್ರೈನ್ ನಾಶ ಆದರೆ ಎಲ್ಲ ನಾಶ ಆದಂಗೆ. ದೇಹದಲ್ಲಿ ಶಕ್ತಿನ ಹಿಡಿದಿಟ್ಕೋಬೇಕು, ಶಕ್ತಿನ ಕಳ್ಕೋಬಾರ್ದು, ಶಕ್ತಿ ಸಂರಕ್ಷಣೆ ಮಾಡಬೇಕು. ವಯಸ್ಸಾದ ವೀಕ್ನೆಸ್ ಯಾಕೆ ಬರುತ್ತೆ, ಭಾಳ ಜನಗಳಿಗೆ ಗೊತ್ತಿಲ್ಲ ವಯಸ್ಸಾದ ವೀಕ್ನೆಸ್ ಯಾಕೆ ಬರುತ್ತೆ ಅಂತ. ಈಗ ಅವರು ವಯಸ್ಸಿದ್ದಾಗ ಶಕ್ತಿಯನ್ನು ಕಾಪಾಡ್ಕೋಬೇಕು, ಆ ಕೆಲಸ ಅವ್ರು ಮಾಡೋದಿಲ್ಲ. ಈ ಶಕ್ತಿ ನಾಶ ಮಾಡ್ಕೊತಾರಲ್ಲ, ಅದು ತಕ್ಷಣ ಪರಿಣಾಮ ಬೀರೋದಿಲ್ಲ. ಅದು 75 ವರ್ಷ ಆದಮೇಲೆ, ವಯಸ್ಸಾದಮೇಲೆ ಅದು ಪರಿಣಾಮ ಬೀರುತ್ತೆ. ಈಗ 75 ವರ್ಷದಿಂದ 100 ವರ್ಷದವರೆಗೆ ಏನು ಜೀವನ ಮಾಡ್ತಕ್ಕಂಥವ್ರಿಗೆ ನಾವು ಈಗ ಒಂದು ಕಿವಿ ಮಾತನ್ನು ಹೇಳೋಣ. ಏನು ಅಂದರೆ,
75ನೇ ವಯಸ್ಸಿನಿಂದ 100ನೇ ವಯಸ್ಸು 25 ವರ್ಷಗಳ ಕಾಲ ನರಳಿ 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 ಸಾಯಬಾರ್ದು ಅಂದರೆ, ವೀಕ್ನೆಸ್ ಬರಬಾರ್ದು ಅಂದರೆ, ಯಾವ ರೋಗಗಳು ಬರಬಾರ್ದು ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ಭಾಳಷ್ಟು ಜನಕ್ಕೆ ಈಗ 25 ವರ್ಷದ ಒಳಗಿನವ್ರಿಗೆ ಅಥವಾ 25 ವರ್ಷದಿಂದ 50 ವರ್ಷದ ಒಳಗಿನವ್ರಿಗೆ ಇದರ ಅರಿವು ಜ್ಞಾನ ಇರೋದಿಲ್ಲ. ಇದರ 75 ವರ್ಷ ಆದಮೇಲೆ ನನ್ನ ಜೀವನ ಹೇಗಿರುತ್ತೆ ಅನ್ನೋ ಕಲ್ಪನೆ ಇರೋದಿಲ್ಲ ಅವರಿಗೆ. ಅದನ್ನು ಊಹೆನೂ ಮಾಡಿರೋದಿಲ್ಲ ಅವರು. ಅವ್ರಿಗೆ ಅದು ಬೇಕಾಗೂ ಇಲ್ಲ. ಯಾಕಂತಂದರೆ ನಾವು ಬದುಕಲ್ಲ ಅನ್ನೋ ಆತ್ಮವಿಶ್ವಾಸದಲ್ಲಿ ಇರ್ತಾರೆ ಅವರು. ಅಷ್ಟು ದಿವಸ ನಾವು ಬದುಕಲ್ಲ ಅಂತ. ನೋಡು, ಮನುಷ್ಯನಿಗೆ 100 ವರ್ಷಗಳ ಕಾಲ ಎಷ್ಟು ಶಕ್ತಿ ಬೇಕೋ ಅಷ್ಟು ಶಕ್ತಿ ಮನುಷ್ಯನಲ್ಲಿ ಸ್ಟೋರ್ ಆಗಿರುತ್ತೆ. ನೀನು ಅದನ್ನು ಯಾವ ರೀತಿ ಖರ್ಚು ಮಾಡ್ತೀಯ ಅದ್ರ ಮೇಲೆ ನಿನ್ನ ಆಯುಷ್ಯ ಡಿಪೆಂಡ್ ಆಗಿರುತ್ತೆ. ನೀನು ನೋಡಿಕೊಂಡು ಖರ್ಚು ಮಾಡಬೇಕು ಶಕ್ತಿನ. ಈಗ ನಿನ್ನ ಹತ್ರ 1,000 ರೂಪಾಯಿ ಇರುತ್ತಪ್ಪ, ನೀನು ಅದನ್ನು ಎಷ್ಟು ದಿವಸಕ್ಕೆ ಖರ್ಚು ಮಾಡ್ತೀಯ? ನೀನು ಹೆಂಗೆ ಹಿಡಿತವಾಗಿ ಖರ್ಚು ಮಾಡ್ತೀಯೋ ಅಷ್ಟು ದಿನಗಳು ಜಾಸ್ತಿ ಆಗ್ತವೆ. ಹಂಗೆ ಮನುಷ್ಯನ ಆಯುಷ್ಯ ಕೂಡ. ಮನುಷ್ಯನ ದೇಹದಲ್ಲಿ ಶಕ್ತಿ ಎಷ್ಟು ನಾವು ಕಾಪಾಡ್ಕೊತೀವಿ ಅಷ್ಟು ಮನುಷ್ಯನಿಗೆ ಆಯುಷ್ಯ ಜಾಸ್ತಿ ಆಗುತ್ತೆ ಮತ್ತು ಆರೋಗ್ಯನೂ ಚೆನ್ನಾಗಿರುತ್ತೆ. ಈಗ ಭಾಳಷ್ಟು ಜನಗಳಿಗೆ ಈ ಕೆಲವೊಂದು ವಿಚಾರಗಳು ಗೊತ್ತಿರೋದಿಲ್ಲ. ಅವ್ರಿಗೆ ಗೊತ್ತಾಗಲಿ ಅನ್ನೋ ಭಾವನೆಯಿಂದ ನಾವು ಈ ಒಂದು ವಿಷಯವನ್ನು ತಿಳಿಸ್ತಾ ಇದ್ದೀವಿ. ಮನುಷ್ಯ ಹುಟ್ಟಿದಾಗಿಂದ ಸಾಯೋವರೆಗೂ ಆಧ್ಯಾತ್ಮವನ್ನು ಅಭ್ಯಾಸ ಮಾಡಬೇಕು. ಆಧ್ಯಾತ್ಮ ಅಂತಂದರೆ ಅದು ನಮ್ಮ ದೇಹದ ಒಳಗಿನ ಪ್ರಪಂಚದ ಬಗ್ಗೆ ಮಾರ್ಗದರ್ಶನ ಮಾಡುತ್ತೆ. ಆಧ್ಯಾತ್ಮ ಅಂತಂದರೆ ದೇಹದ ಒಳಗಿನ ಎಲ್ಲ ಪಾರ್ಟ್ಸ್ಗಳು ಶಕ್ತಿಶಾಲಿಯಾಗಿರೋದಕ್ಕೆ ನೋಡ್ಕೊಳುತ್ತೆ. ಆಧ್ಯಾತ್ಮ ಅಂತಂದರೆ ನಮ್ಮ ಒಟ್ಟು ಇಡೀ ದೇಹ ಶಕ್ತಿಶಾಲಿಯಾಗಿ ಆರೋಗ್ಯವಾಗಿ 100 ವರ್ಷಗಳ ಕಾಲ ಇರೋದು ಹೇಗೆ, ಮತ್ತು ಆಧ್ಯಾತ್ಮ ಏನು ಹೇಳ್ಕೊಡುತ್ತೆ? ಜೀವನ ಮಾಡೋದನ್ನು ಹೇಳ್ಕೊಡುತ್ತೆ. ಆಧ್ಯಾತ್ಮ ಯಾವ ರೀತಿ ಜೀವನ ಮಾಡಬೇಕು ಅನ್ನೋದನ್ನು ಹೇಳ್ಕೊಡುತ್ತೆ. ಮನುಷ್ಯನಿಗೆ ಪ್ರತಿ ನಿಮಿಷ ಪ್ರತಿ ಕ್ಷಣ ಏನು ಮಾಡಬೇಕು ಅನ್ನೋದನ್ನು ಹೇಳ್ಕೊಡುತ್ತೆ. ಶಕ್ತಿ ಸೂತ್ರ ಇದೆಯಲ್ಲ, ಅದು ಸ್ಪಿರಿಚುವಲ್ ಸೈನ್ಸ್. ಆಧ್ಯಾತ್ಮ ಮತ್ತು ವಿಜ್ಞಾನ ಎರಡೂ ಮಿಕ್ಸಾಗಿ ಹೇಳ್ತಕ್ಕಂಥ ವಿಚಾರಗಳು. ಸೈಂಟಿಫಿಕಲಿ ಆಧ್ಯಾತ್ಮವನ್ನು ಹೇಳುವಂಥ ವಿಚಾರ ಶಕ್ತಿ ಸೂತ್ರ ಅಂದರೆ. ಶಕ್ತಿ ಸೂತ್ರ ನೀನು ಅದೊಂದು ಆಧ್ಯಾತ್ಮನಾದರೂ ಅಂತ ಅನ್ಕೋ, ಇಲ್ಲ ಅದೊಂದು ವಿಜ್ಞಾನನಾದರೂ ಅನ್ಕೋ, ಅಥವಾ ಶಕ್ತಿ ಸೂತ್ರ ಅಂದರೆ ಆಧ್ಯಾತ್ಮವನ್ನು ವೈಜ್ಞಾನಿಕವಾಗಿ ಹೇಳೋದು ಅಂತನಾದರೂ ತಿಳ್ಕೊ. ಒಟ್ಟು ಶಕ್ತಿ ಸೂತ್ರ ಅನ್ನೋದು ಆಧ್ಯಾತ್ಮಕ್ಕೆ ಸಂಬಂಧಿಸಿದ್ದಾಗಿರುತ್ತೆ. ಆಧ್ಯಾತ್ಮ ಏನು ಹೇಳುತ್ತಪ್ಪ ಅಂದರೆ, ಸಪ್ತಧಾತುಗಳನ್ನು ನಾಶ ಮಾಡಬೇಡ. ನೀನು 75 ವರ್ಷದಿಂದ 100 ವರ್ಷಗಳ ಕಾಲ ಅಂದರೆ ಅದೇನು ಕೊನೆ ಗಳಿಗೆಯಲ್ಲಿ 25 ವರ್ಷ ಇರುತ್ತೆ, ಅವತ್ತು ನೀನು ಯಾರೂ ಇರಲ್ಲ. ನಿನ್ನ ಯಾರೂ ಸೇವೆ ಮಾಡಲ್ಲ, ನಿನ್ನ ಯಾರೂ ನೋಡ್ಕೊಳಲ್ಲ, ನಿನಗೆ ಯಾರೂ ಇಲ್ಲ ಅಂತ ತಿಳ್ಕೊ. ಯಾರೂ ಇಲ್ಲ ನಿನಗೆ. 75ನೇ ವಯಸ್ಸಿನಿಂದ 100 ವಯಸ್ಸಿನವರೆಗೂ ನೀನು ಹೇಗಿರಬೇಕು ಅದು ನೀನು ಕಲಿಬೇಕು ಜೀವನದಲ್ಲಿ. ಹುಟ್ಟಿದಾಗಿಂದ 75 ವರ್ಷಗಳ ಕಾಲ ನೀನು ಸಪ್ತಧಾತುಗಳನ್ನು ನಾಶ ಮಾಡ್ಕೋಬಾರ್ದು. ರಕ್ತ ನಾಶ ಮಾಡ್ಕೋಬಾರ್ದು, ಮೂಳೆ ನಾಶ ಮಾಡ್ಕೋಬಾರ್ದು, ಮಾಂಸಖಂಡಗಳನ್ನ ನಾಶ ಮಾಡ್ಕೋಬಾರ್ದು. ಆಗ ನೀನು 75ನೇ ವಯಸ್ಸಿನಿಂದ 100 ವಯಸ್ಸಿನ ತನಕ ಗಟ್ಟಿಮುಟ್ಟಾಗಿ ಶಕ್ತಿಶಾಲಿಯಾಗಿರ್ತೀಯ. ಜನಗಳು ನಿನಗೆ ಗೌರವ ಕೊಡ್ತಾರೆ, ಮರ್ಯಾದೆ ಕೊಡ್ತಾರೆ. ನೀನು 75 ವರ್ಷಗಳ ಕಾಲ, ಹುಟ್ಟಿದಾಗಿಂದ 75 ವರ್ಷಗಳ ಕಾಲ ಸಪ್ತಧಾತುಗಳು ನಾಶವಾಗುವಂಥ ಯಾವುದೇ ಆಹಾರವನ್ನು ಸೇವಿಸಬಾರ್ದು ಮತ್ತು ಯಾವುದೇ ಚಟುವಟಿಕೆಯನ್ನು ಮಾಡಬಾರ್ದು. ಆಗ ನೀನು 75ನೇ ವಯಸ್ಸಿನಿಂದ 100ನೇ ವಯಸ್ಸಿನವರೆಗೂ ಸುಖವಾಗಿ, ಸಂತೋಷವಾಗಿ, ನೆಮ್ಮದಿಯಾಗಿ ಜೀವನ ಮಾಡ್ತೀಯ, ರೋಗಮುಕ್ತನಾಗಿ. ಈ ಸಪ್ತಧಾತು ಅಂದರೆ ಏನಪ್ಪ ಅಂದರೆ, ನಮ್ಮ ದೇಹದಲ್ಲಿ 7 ಅದ್ಭುತ ಶಕ್ತಿ ಇದ್ದಾವೆ. ಅವೆಲ್ಲ ಮೆದುಳಿನ ಶಕ್ತಿನೇ.
ಮೆದುಳು ಘನರೂಪ, ದ್ರವರೂಪ, ಅನಿಲ ರೂಪದಲ್ಲಿ ನಮ್ಮ ದೇಹದಲ್ಲಿ ಇರುತ್ತೆ. ಮೆದುಳು ಅಂದರೆ ಬರೀ ತಲೆಗಿರೋದೊಂದೇ ಮೆದುಳಲ್ಲ. ನಮ್ಮ ದೇಹದಲ್ಲಿ 100 ಟ್ರಿಲಿಯನ್ ಸೆಲ್ಸ್ ಇದ್ದಾವೆ. 100 ಟ್ರಿಲಿಯನ್ ಅಂದರೆ 100 ಲಕ್ಷ ಕೋಟಿ ಜೀವಕೋಶಗಳಿದ್ದಾವೆ. ಆ ಜೀವಕೋಶಗಳಲ್ಲೆಲ್ಲ ಒಂದು ನ್ಯೂಕ್ಲಿಯಸ್ ಅಂತ ಇರುತ್ತೆ. ಅದೆಲ್ಲ ನಮ್ಮ ಮೆದುಳೆ. ಆ ನ್ಯೂಕ್ಲಿಯಸ್ ನಮ್ಮ ಮೆದುಳೆ. ನಮ್ಮ ದೇಹ ಒಂದು ಸೆಲ್ ಇದ್ದಂಗೆ ಜೀವಕೋಶ. ನಮ್ಮ ಬ್ರೈನ್ ಇದೆಯಲ್ಲ, ಅದು ಆ ಜೀವಕೋಶಕ್ಕೆ ಮೆದುಳು, ನ್ಯೂಕ್ಲಿಯಸ್. ಸಪ್ತಧಾತು ಅಂದ ತಕ್ಷಣವೇ ಏನೋ ಅದು ಬೇರೆ ಅಲ್ಲ, ಅದೆಲ್ಲ ಮೆದುಳೆ. ಈಗ ನಮ್ಮ ಬಾಯಲ್ಲಿ ಲಾಲಾರಸ ಬರುತ್ತೆ. ಆ ಲಾಲಾರಸ ಏನು ಬೇರೆ ಅಲ್ಲ, ಅದು ನಮ್ಮ ಮೆದುಳೆ. ಲಾಲಾರಸ ನಷ್ಟ ಮಾಡಿಕೊಂಡ್ರೆ ಮೆದುಳು ನಷ್ಟ ಆದಂಗೆ, ಮೆದುಳು ವೀಕ್ ಆಗುತ್ತೆ. ಆಮೇಲೆ ಸಪ್ತಧಾತುಗಳಲ್ಲಿ 7 ಇದಾವಲ್ಲ, ಯಾವ್ಯಾವು? ರಕ್ತ, ಮಾಂಸ, ಕೊಬ್ಬು, ಮೂಳೆ, ವೀರ್ಯ, ಮಜ್ಜೆ, ಲಾಲಾರಸ, ಇವು 7 ಇದಾವಲ್ಲ. ಇವು 7 ಬೇರೆ ಬೇರೆ ಅಲ್ಲ, ಮೆದುಳು. ಇವೆಲ್ಲ ಮೆದುಳೆ. ಮೆದುಳು ಘನರೂಪ, ದ್ರವರೂಪ, ಅನಿಲ ರೂಪದಲ್ಲಿ ಇರುತ್ತೆ. ನಮ್ಮ ದೇಹದಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ನಮ್ಮ ದೇಹದಲ್ಲಿರ್ತಕ್ಕಂಥ ಒಂದು ಕಣನೂ ಕೂಡ ಮೆದುಳೆ. ಯಾಕಂದರೆ ನಮ್ಮ ಇಡೀ ದೇಹನೇ ಒಂದು ಮೆದುಳು. ಮೆದುಳು ಮನುಷ್ಯನ ರೂಪ ಪಡೆದಿರುತ್ತೆ, ಪ್ರಾಣಿಗಳಲ್ಲಿ ಪ್ರಾಣಿ ರೂಪ ಪಡೆದಿರುತ್ತೆ. ಲಾಲಾರಸ ಇದೆಯಲ್ಲ, ಯಾವುದನ್ನ ಗಾಯ ಆದಾಗ ಹಿಂಗೆ ನೆಕ್ಕಿಬಿಟ್ರೆ ಅಥವಾ ಲಾಲಾರಸ ಹಾಕಿಬಿಟ್ರೆ ಅದು ವಾಸಿ ಆಗಿಬಿಡುತ್ತೆ. ಅಷ್ಟೊಂದು ಕೆಮಿಕಲ್ಸ್ ಇರ್ತವೆ ಅದರಲ್ಲಿ, ಅಷ್ಟೊಂದು ಉಪಯುಕ್ತವಾದ ರಾಸಾಯನಿಕ ವಸ್ತುಗಳಿರ್ತವೆ. ಲಾಲಾರಸ ಬಾಯಲ್ಲಿ ಬರುತ್ತಲ್ಲ, ಜೊಲ್ಲು ಬಾಯಲ್ಲಿ ರಸ ಬರುತ್ತಲ್ಲ, ಅದು ಲಾಲಾರಸ ಅಂತಾರೆ. ಲಾವಾರಸ ಅಂದರೆ ಅದು ಗುಡ್ಡದಲ್ಲಿ ಬರ್ತಕ್ಕಂಥ ಬೆಂಕಿ, ಕಲ್ಲು. ಲಾಲಾರಸ ಅಂದರೆ ಬಾಯಲ್ಲಿ ಬರ್ತಕ್ಕಂಥ ರಸ. ಅದು ಬಹಳ ಮುಖ್ಯ ಮನುಷ್ಯನಿಗೆ. ಈ ಲಾಲಾರಸ ಇದೆಯಲ್ಲ, ಜೀವನ ಪರ್ಯಂತ ಲಾಲಾರಸವನ್ನು ವೇಸ್ಟ್ ಮಾಡಬಾರ್ದು. ನೀನು ಲಾಲಾರಸ ಇದೆಯಲ್ಲ, ಅದು ನಮ್ಮ ದೇಹ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಲಾಲಾರಸ ಇದೆಯಲ್ಲ, ಅದು ನಮ್ಮ ಮೆದುಳಿನ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ, ಮಾನಸಿಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಲಾಲಾರಸ ಯಾರು ಕಳ್ಕೊತಾರೆ, ಯಾರು ವೇಸ್ಟ್ ಮಾಡ್ಕೊತಾರೆ, ಅವ್ರ ಜೀವನನೇ ವೇಸ್ಟ್. ಯಾವ ಪಾರ್ಟ್ಸೂ ಸರಿಯಾಗಿ ಕೆಲಸ ಮಾಡಲ್ಲ. ಲಾಲಾರಸ ಅಂದರೆ ಅದು ನಮ್ಮ ದೇಹದ ಅದ್ಭುತವಾದ ಶಕ್ತಿ. ಅದು ನಮ್ಮ ದೇಹದಲ್ಲಿ ರಕ್ತ ಹೆಚ್ಚಾಗಬೇಕು, ಮಾಂಸಖಂಡಗಳು ಗಟ್ಟಿಯಾಗಬೇಕು, ಕೊಬ್ಬು ಒಳ್ಳೆ ಕೊಬ್ಬಾಗಿ ಪರಿವರ್ತನೆ ಆಗಬೇಕು, ಮೂಳೆ ಚೆನ್ನಾಗಿರಬೇಕು ಅಂದರೆ ಲಾಲಾರಸ ಬೇಕು. ಮಜ್ಜೆ ಚೆನ್ನಾಗಿರಬೇಕು ಅಂದರೆ ಲಾಲಾರಸ ಬೇಕು. ವೀರ್ಯ ಚೆನ್ನಾಗಿರಬೇಕು ಅಂದರೆ ಲಾಲಾರಸ ಬೇಕು. ರಕ್ತ ಚೆನ್ನಾಗಿರಬೇಕು ಅಂದರೆ ಲಾಲಾರಸ ಬೇಕು. ಮಾಂಸ ಚೆನ್ನಾಗಿರಬೇಕು ಅಂದರೆ ಲಾಲಾರಸ ಬೇಕು. ಕೊಬ್ಬು ಚೆನ್ನಾಗಿರಬೇಕು ಅಂದರೆ ಲಾಲಾರಸ ಬೇಕು. ಲಾಲಾರಸ, ಸಲೈವ ಜ್ಯೂಸ್, ಬಾಯಲ್ಲಿ ಬರ್ತಕ್ಕಂಥ ಸಲೈವ ಜ್ಯೂಸ್ ಇದೆಯಲ್ಲ, ಅದು ನಮ್ಮ ದೇಹಕ್ಕೆ ಪ್ರತಿಯೊಂದು ಅಣು ಕಣಕ್ಕೂ ಬೇಕು. ನೀವು ಬೇಕಾದ್ರೆ ಪ್ರಾಣಿಗಳು ಯಾವುದನ್ನ ಪೆಟ್ಟು ಬಿದ್ದಾಗ, ಗಾಯ ಆದಾಗ ನೋಡ್ರಿ, ನಾಲಿಗೆಯಲ್ಲಿ ನೆಕ್ತವೆ. ನಾಲಿಗೆಯಲ್ಲಿ ನೆಕ್ತವೆ ಅಂದರೆ ಅಷ್ಟೊಂದು ಅದ್ಭುತವಾದ ಔಷಧ ಇರುತ್ತೆ ನಾಲಿಗೆಯಲ್ಲಿ, ಆ ರಸದಲ್ಲಿ. ಲಾಲಾರಸವನ್ನು ಕೇವಲ ಅದ್ರ ಬಗ್ಗೆ ಜ್ಞಾನನೇ ಇಲ್ದಂಗೆ ಜೀವನ ಮಾಡಬಾರ್ದು. ಅದು ಕೇವಲವಾಗಿ ಕಾಣಬಾರ್ದು. ಲಾಲಾರಸ ಬಹಳ ಮುಖ್ಯ. ಅದು ಆಹಾರವನ್ನು ಜೀರ್ಣ ಮಾಡೋದಕ್ಕೆ ತುಂಬ ಉಪಯೋಗ ಆಗುತ್ತೆ. ನೀನು ಊಟ ಮಾಡಬೇಕಾದ್ರೆ ಲಾಲಾರಸವು ವೇಸ್ಟ್ ಆಗುವಂಥ ಊಟ ಮಾಡಬಾರ್ದು. ಲಾಲಾರಸವನ್ನು ವೇಸ್ಟ್ ಮಾಡುವಂಥ ಯಾವುದೇ ಊಟನ ನೀನು ಮಾಡಬಾರ್ದು. ಕೆಲವೊಂದು ಆಹಾರಗಳಿದ್ದಾವೆ ಲಾಲಾರಸವನ್ನು ವೇಸ್ಟ್ ಮಾಡ್ತವೆ. ಲಾಲಾರಸವನ್ನು ವೇಸ್ಟ್ ಮಾಡ್ದಂಗೆ ನೀನು ಊಟ ಮಾಡಬೇಕು. ಇದು ಪ್ರತಿಯೊಬ್ಬರು ಕಲಿಬೇಕು. ಚಿಕ್ಕ ವಯಸ್ಸಿನಲ್ಲಿ ಗುರುಗಳ ಹತ್ರ, ತಂದೆ ತಾಯಿಗಳ ಹತ್ರ ಕಲಿಬೇಕು. ಲಾಲಾರಸದ ಬಗ್ಗೆ ಅತಿ ಹೆಚ್ಚು ಜ್ಞಾನ ಇರಬೇಕು.
ಮನುಷ್ಯನಿಗೆ. ಅದನ್ನು ವೇಸ್ಟ್ ಮಾಡ್ಕೋಬಾರ್ದು. ಲಾಲಾರಸ ವೇಸ್ಟ್ ಮಾಡಿಕೊಂಡು ಜೀವನ ಮಾಡ್ತಿರ್ತಾರೆ ಕೆಲವರು. ಅವ್ರನ್ನ ನೋಡಿ ರಾಕ್ಷಸರ ಥರ ಇರ್ತಾರೆ, ಬರೀ ಕೆಟ್ಟ ಗುಣಗಳೇ ತುಂಬಿರ್ತವೆ. ಲಾಲಾರಸವನ್ನು ವೇಸ್ಟ್ ಮಾಡಿದರೆ ಬರೀ ಕೆಟ್ಟ ಗುಣಗಳೇ ತುಂಬಿರ್ತವೆ. ಒಬ್ಬ ಕೆಟ್ಟ ವ್ಯಕ್ತಿ ಯಾರಪ್ಪ ಅಂತಂದರೆ, ಯಾರು ಅತಿ ಹೆಚ್ಚು ಲಾಲಾರಸವನ್ನು ವೇಸ್ಟ್ ಮಾಡ್ತಾರೆ ಅವರು ತುಂಬ ಕೆಟ್ಟವರು ಇರ್ತಾರೆ, ಅಜ್ಞಾನಿಗಳು ಇರ್ತಾರೆ, ಅವಿವೇಕತನ ಹೆಚ್ಚಾಗಿರುತ್ತೆ ಅವರಲ್ಲಿ. ಹರಿಷಡ್ ವರ್ಗಗಳು ತಾಂಡವ ನೃತ್ಯ ಆಡ್ತಾರೆ. ಲಾಲಾರಸವನ್ನು ವೇಸ್ಟ್ ಮಾಡಬಾರ್ದು. ಸಪ್ತಧಾತುಗಳಲ್ಲಿ ಒಂದು ಧಾತು ಲಾಲಾರಸ. ಅದ್ಭುತವಾದ ಶಕ್ತಿ ಅದು.